ಸ್ನೇಹಿತರೆ ನಮಸ್ಕಾರ. ಇಬ್ಬನಿ ನ್ಯೂಸ್ಗೆ ಸ್ವಾಗತ. ನಾನು ವಿಬಿ ಮಲ್ಲಪ್ಪ. ಹೂವಿನಡಗಲಿ ಆಧುನಿಕತೆ ಬರದಲ್ಲಿ ನಶಿಸುತ್ತಿರುವ ಜಾನಪದ ಜಗತ್ತಿನ ಎಲ್ಲ ಪ್ರಕಾರಗಳನ್ನು ಪಟ್ಟಣದ ನಾಗರಿಕರು ಇಂದು ಕಣ್ತುಂಬಿಕೊಂಡರು. ವಿಶಿಷ್ಟ ಕಲೆಗಳ ಪ್ರದರ್ಶನಕ್ಕೆ ಮನಸೋತು ಆನಂದಿಸಿದರು. ಜಾನಪದ ಕಲಾ ತಂಡದೊಂದಿಗಿನ ವಿದ್ಯಾರ್ಥಿಗಳ ಮೆರವಣಿಗೆ ಅಕ್ಷರಶಃ ಪಟ್ಟಣವನ್ನು ಜನಪದ ಜಾತ್ರೆಯನ್ನಾಗಿಸಿತ್ತು. ಹಡಗಲಿ ಪಟ್ಟಣದ ಶ್ರೀಮತಿ ರುದ್ರಾಂಬ MP ಪ್ರಕಾಶ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಆಶ್ರಯದಲ್ಲಿ ಬುಧವಾರ ನಡೆದ ಜಾನಪದ ಉತ್ಸವದಲ್ಲಿ ಜಾನಪದ ನೃತ್ಯ ಪ್ರದರ್ಶನ ಆಕರ್ಷಕವಾಗಿತ್ತು. ಕಲಾವಿದರ ತಂಡಗಳು ಪಟ್ಟಣದ ಗ್ರಾಮ ದೇವತೆ ಪಾದಗಟ್ಟೆಯಿಂದ ಕಾಲೇಜ್ ಆವರಣದವರೆಗೆ ತಮ್ಮ ಪ್ರದರ್ಶನಗಳನ್ನು ತೋರಿದರು. ಪಟ್ಟಣದ ಪ್ರಮುಖ ರಸ್ತೆಗಳ ಮೂಲಕ ವೇದಿಕೆಗೆ ಆಗಮಿಸಿದರು. ದೇಶಿ ಕಲೆಗಳ ಅನಾವರಣ. ಜಾನಪದ ಜಾತ್ರೆಯಲ್ಲಿ ದೇಶಿ ಕಲೆಗಳು ಸುಂದರವಾಗಿ ಅನಾವರಣಗೊಳ್ಳುವುದರ ಮೂಲಕ ಪಟ್ಟಣದ ಜನರಿಗೆ ವಿಶಿಷ್ಟ ರಸದೌತಣ ನೀಡಿದವು. ಶಾಸ್ತ್ರಿ ವೃತ್ತ, SBI ಬ್ಯಾಂಕ್, ಹರಪನಹಳ್ಳಿ, ಹಡಗಲಿ ರಸ್ತೆ ಮೂಲಕ ವಿವಿಧ ಉಡುಪುಗಳಲ್ಲಿ ಪ್ರದರ್ಶನ ನೀಡುತ್ತಾ ಸಾಗಿದ ಕಲಾವಿದರು, ವಿದ್ಯಾರ್ಥಿಗಳ ಕಲಾ ಪ್ರದರ್ಶನವು ಒಂದಕ್ಕಿಂತ ಮತ್ತೊಂದು ಎನ್ನುವಂತೆ ಅದರದ್ದೇ ಆದ ಜಾನಪದ ಗತ್ತು, ಲಯದ ಪ್ರಕಾರಗಳ ಕಲೆ ಜನರನ್ನು ಆಕರ್ಷಿಸಿ ನಿಬ್ಬೆರಗುಗೊಳಿಸಿದರು. ಪೂಜಾ ಕುಣಿತ, ಡೊಳ್ಳು ಕುಣಿತ, ಸುಗ್ಗಿ ಕುಣಿತ, ಹಗಲು ವೇಷ, ಗಾರುಡಿ ಗೊಂಬೆ ಗಮನ ಸೆಳೆದು ಹೊಸ ಲೋಕವನ್ನು ಸೃಷ್ಟಿಸಿದವು. ಒಟ್ಟಾರೆ ಜಾನಪದ ಮೆರವಣಿಗೆ ನಾಗರಿಕರನ್ನು ಮಂತ್ರಮುಗ್ಧರನ್ನಾಗಿಸುವಲ್ಲಿ ಯಶಸ್ವಿಯಾಯಿತು.